ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಕೆಲವೇ ದಿನಗಳಲ್ಲಿ ನಡೆಯಲಿದೆ. ಏಕೆಂದರೆ 100 ದಿನಗಳ ಸಮೀಪಕ್ಕೆ ಬಂದಿದೆ ಬಿಗ್ ಬಾಸ್ ಸೀಸನ್ 11. ಈ ಬಾರಿ ಗೆಲ್ಲುವ ಸ್ಪರ್ಧಿ ಯಾರು ಎನ್ನುವುದು ಮಾತ್ರ ಎಲ್ಲರನ್ನೂ ಮೂಡಿರುವ ಕುತೂಹಲವಾಗಿದೆ. ಅದರಂತೆ ಮನೆಯಲ್ಲಿ ಹೊಸ ಟಾಸ್ಕ್ ನೀಡಲಾಗುತ್ತಿದ್ದು, ಸ್ಪರ್ಧಿಗಳು ಅಷ್ಟೇ ಸೊಗಸಾಗಿ ಟಾಸ್ಕ್ ಅನ್ನು ಪೂರ್ಣಗೊಳಿಸುತ್ತಿದ್ದಾರೆ. ತ್ರಿವಿಕ್ರಮ್ ಹಾಗೂ ಭವ್ಯ ಈ ಇಬ್ಬರ ತಾಯಂದಿರಿಗೆ ಬಿಗ್ ಬಾಸ್ ಮನೆಗೆ ವೆಲ್ಕಮ್ ಹೇಳಿದ್ದಾರೆ ಬಿಗ್ ಬಾಸ್. ಅಮ್ಮನ ಬರುವಿಕೆಗಾಗಿ ಭವ್ಯ ಮನೆಯ ಮೇನ್ ಡೋರ್ ಕಡೆಯೇ ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದರು. ಹಾಗೆ ನೋಡುತ್ತಿದ್ದಂತೆ ಮುಖ್ಯ ದ್ವಾರ ತೆರೆದಿದ್ದು ಭವ್ಯ ಅವರ ಅಮ್ಮ ಆಗಮಿಸಿದ್ದಾರೆ. ಬರುತ್ತಿದ್ದಂತೆ ಹಾಯ್ ಬಂಗಾರಿ ಎಂದು ಹೇಳುತ್ತಾ ಕೆನ್ನೆಗೆ ಪ್ರೀತಿಯಿಂದ ಭವ್ಯಗೆ ಮುತ್ತು ಕೊಟ್ಟಿದ್ದಾರೆ. ಅಮ್ಮನನ್ನು ತಬ್ಬಿಕೊಂಡು ಭವ್ಯ ಕಣ್ಣೀರು ಹಾಕಿದ್ದಾರೆ. ಇದಾದ ಬಳಿಕ ತ್ರಿವಿಕ್ರಮ್ ಅವರ ತಾಯಿ ಕೂಡ ಆಗಮಿಸುತ್ತಿದ್ದಂತೆ ತ್ರಿವಿಕ್ರಮ್ ನಿಂತಲೇ ಕಣ್ಣೀರು ಹಾಕಿದ್ದಾರೆ. ಎಲ್ಲರ ಭೇಟಿಯ ನಂತರ ಭವ್ಯ ಹಾಗೂ ತ್ರಿವಿಕ್ರಮ್ ಕುಳಿತು ಮಾತನಾಡಿದ್ದಾರೆ. ಆಗ ನನ್ನ ಮಗನ ತಾಯಿಯಾಗಿ, ಫ್ರೆಂಡ್ ಆಗಿ ಎಲ್ಲಾ ತರದಲ್ಲೂ ಜೊತೆಯಾಗಿದ್ದೀಯಾ, ರಾಧಾಕೃಷ್ಣನ ತರ ಇದ್ದೀರಿ ಎಂದು ತ್ರಿವಿಕ್ರಮ್ ತಾಯಿ ಹೇಳುತ್ತಿದ್ದಂತೆಯೇ ಭವ್ಯ ಸಂತಸ ಪಟ್ಟಿದ್ದಾರೆ. ಫಜಲ್ ಅನ್ನು 10 ನಿಮಿಷದ ಒಳಗೆ ಪೂರ್ಣಗೊಳಿಸಿದರೆ ಮಾತ್ರ ಅಮ್ಮನನ್ನು ಭೇಟಿಯಾಗುವ ಅವಕಾಶವನ್ನು ಬಿಗ್ ಬಾಸ್ ನೀಡಿದ್ದರು. ಬಿಗ್ ಬಾಸ್ ನೀಡಿದ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಇಬ್ಬರು ಯಶಸ್ವಿಯಾದ ಬೆನ್ನಲ್ಲೇ ಅವರ ತಾಯಂದಿರು ಮನೆಗೆ ಬಂದಿದ್ದಾರೆ. ಆದರೆ ಹೆಚ್ಚು ಸಮಯ ಏನೂ ಇರಲಿಲ್ಲ. ಹೀಗಾಗಿ ತಾಯಿ ಹೊರಗಡೆ ಹೋಗುವಾಗ ಇನ್ನೂ 10 ನಿಮಿಷ ಸಮಯ ಕೊಡಿ ಎಂದು ತ್ರಿವಿಕ್ರಮ್ ಅಳುತ್ತಲೇ ಕೇಳಿದ್ದರು. ಆದರೆ ಇದಕ್ಕೆ ಬಿಗ್ ಬಾಸ್ ಸಮ್ಮತಿಸಲಿಲ್ಲ.